7 ಸೆಪ್ಟೆಂಬರ್ ಭಾರತ ಕಾಲಮಾನದಲ್ಲಿ ರಾತ್ರಿ 9:58 ಮಧ್ಯರಾತ್ರಿ 1:26 ಚಂದ್ರಗ್ರಹಣ ಆಗುತ್ತೆ ಅಂತ ನಮಗೆ ಗೊತ್ತೇ ಇದೆ. ಅದರ ಹಿಂದಿರುವಂತಹ ಪುರಾಣದ ಕಥೆ ಏನು, ಅದರ ಹಿಂದಿರೋ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಸೈನ್ಸ್ ಅಥವಾ ಆಸ್ಟ್ರಾನಮಿ ಏನ್ ಹೇಳುತ್ತೆ, ಹಾಗೆ ಮ್ಯಾನಿಫೆಸ್ಟೇಷನ್ ಈ ದಿನ ಮಾಡಬಹುದಾ, ಎಲ್ಲದರ ಸುವಿಸ್ತಾರವಾದಂತಹ ವಿವರಣೆ ನೋಡೋಣ. ಸಮುದ್ರ ಮಥನ ನಮಗ್ ಗೊತ್ತೇ ಇದೆ. ಅಲ್ಲಿಂದ ಅಮೃತ ಕಳಶ ಬರುತ್ತೆ. ಆ ಅಮೃತ ನನಗ್ಬೇಕು ಅಂತ ದೇವತೆಗಳು ಅಸುರರು ಹೊಡೆದಾಡ್ತಾರೆ. ಆ ಒಂದು ಹೋರಾಟದಲ್ಲಿ ದೇವತೆಗಳು ಗೆಲ್ತಾರೆ. ಹೀಗಾಗಿ ಅಸುರರಿಗೆ ಅಮೃತ ಸಿಗೋದಲ್ಲ, ದೇವತೆಗಳಿಗೆ ಮಾತ್ರ ಸಿಗುತ್ತೆ ಅಂತ ಎಲ್ಲರಿಗೂ ಅಮೃತವನ್ನ ಅಂದ್ರೆ ದೇವತೆಗಳೆಲ್ಲರನ್ನು ಸಾಲಾಗಿ ನಿಲ್ಲಿಸಿ ಅಮೃತವನ್ನ ಉಣಿಸಲಾಗ್ತಾ ಇರುತ್ತೆ. ಆಗ ಸ್ವರಭಾನು ಅನ್ನುವಂತಹ ಅಸುರ ಕದ್ದು ಮುಚ್ಚಿ ಆ ದೇವತೆಗಳ ಸಾಲಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ನನಗೂ ಕೂಡ ಅಮೃತ ಸಿಗ್ಲಿ ಅಂತ. ಅದನ್ನ ಸೂರ್ಯ ಹಾಗೆ ಚಂದ್ರರು ಗಮನಿಸ್ತಾರೆ. ತಕ್ಷಣ ಹೋಗಿ ಅವರು ವಿಷ್ಣುವಿಗೆ ವಿಷಯವನ್ನ ಹೇಳ್ತಾರೆ. ವಿಷ್ಣು ಕೋಪಗೊಂಡು ಸ್ವರಭಾನುವಿನ ಕುತ್ತಿಗೆಯನ್ನ ಸುದರ್ಶನ ಚಕ್ರದಲ್ಲಿ ಕತ್ತರಿಸ್ತಾನೆ. ಆದ್ರೆ ಆಗಾಗಲೇ ಸ್ವರಭಾನು ಕೆಲವಷ್ಟು ಅಮೃತ ಬಿಂದುಗಳನ್ನ ಸೇವಿಸ್ಬಿಟ್ಟಿರ್ತಾನೆ. ಹೀಗಾಗಿ ಅವನು ಮರಣ ಹೊಂದೋದಿಲ್ಲ, ಅಮೃತ ಕೊಡ್ತಿರ್ತಾನಲ್ವಾ. ಆದ್ರೆ ಸ್ವರಭಾನುವಿನ ತುಂಡರಿಸಿದ ತಲೆ ರಾಹುವಾಗಿ, ದೇಹದ ಭಾಗ ಕೇತುವಾಗಿ ಹೀಗೆ ಅಲದಾಡ್ತಾ ಇರುತ್ತೆ. ಆದ್ರೆ ಸೂರ್ಯ ಚಂದ್ರ ನನ್ನ ಸಿಕ್ಕಿಸ್ಬಿಟ್ರಲ್ಲ, ಇವ್ರನ್ನ ಸುಮ್ಮನೆ ಬಿಡಕ್ಕಾಗತ್ತಾ ಅಂತ ಅವನನ್ನ ಯಾವಾಗ್ಲೂ ಅವ್ರುಗಳನ್ನ ಚೇಸ್ ಮಾಡಿ 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 ಯಾವಾಗೆಲ್ಲ ಸಮಯ ಸಿಕ್ಕುತ್ತೋ ಅವಾಗ ರಾಹು ಕೇತು ಅದನ್ನ ನುಂಗೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ದೇಹ ಬೇರೆ ಬೇರೆ ಆಗಿರೋದ್ರಿಂದ ನುಂಗಿದಂತಹ ಸೂರ್ಯ ಚಂದ್ರ ಹೊರಗಡೆ ಬರ್ತಾನೆ. ಇದು ನಮಗೆ ಗೊತ್ತಿರೋ ಹಾಗೆ ಕಥೆ. ರಾಹು ಕೇತು ನುಂಗಿದಾಗ ಆಗುವಂಥದ್ದೇ ಗ್ರಹಣ ಅಂತ ಹೇಳಲಾಗುತ್ತೆ. ಇನ್ನು ರಾಹು ಕೇತುಗಳನ್ನ ನಮ್ಮಲ್ಲಿ ಛಾಯಾಗ್ರಹ, ಶ್ಯಾಡೋ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ದೈಹಿಕವಾಗಿ ಫಿಸಿಕಲಿ ಅದು ಪ್ರೆಸೆಂಟ್ ಇಲ್ಲ ಅಂತ. ಇದನ್ನೇ ಸೈನ್ಸ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಲೂನಾರ್ ನೋಟ್ಸ್ ಇದೆಯಲ್ಲ, ಎರಡೂ ಕಡೆ ಉತ್ತರ ಹಾಗೆ ದಕ್ಷಿಣ ಧ್ರುವ, ಅದೇನೆ ಈ ರಾಹು ಕೇತು ಅಂತ ಹೇಳಲಾಗತ್ತೆ. ನಮ್ಮೋರು ಹೇಳಿದ್ದು ಅದೇ ಅಲ್ವಾ. ಅಂದ್ರೆ ಚಂದ್ರನ ಆಕ್ಸಿಸ್ ಏನಿರುತ್ತೆ ಅದಕ್ಕೆ ಅವಲಂಬಿತವಾಗಿ ಹೀಗೆ ಕರೆಯಲಾಗುತ್ತೆ. ಇನ್ನು ಈ ಚಂದ್ರ, ಸೂರ್ಯ ಹಾಗೆ ಭೂಮಿ ಇದು ಒಂದು ಪರ್ಟಿಕ್ಯುಲರ್ ಆಕ್ಸಿಸ್ ಅಲ್ಲಿ ಅಲೈನ್ ಆದಾಗ ಆಗುವಂಥದ್ದೇ ಸೂರ್ಯ ಅಥವಾ ಚಂದ್ರಗ್ರಹಣ. ಅದೇನೆ ರಾಹು ಹಾಗೆ ಕೇತು ನುಂಗುವುದು ಅಂತ ನಾವು ಕೂಡ ಹೇಳೋದು. ಈ ರೀತಿ ಪುರಾಣದ ಕಥೆಗಳನ್ನಾಗಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನೆಲ್ಲ ಹೇಳೋದ್ರ ಮೂಲಕ ಸದಾಕಾಲ ನೆನಪಿನಲ್ಲಿರುತ್ತೆ ಅನ್ನೋ ಕಾರಣಕ್ಕೆ ಹಿಂದಿನವರು ಈ ರೀತಿ ಕಥೆಗಳಾಗಿ ಮಾಡಿ ಹೇಳ್ತಾ ಇದ್ರು.